ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಇವತ್ತು ನಾನು ಹೇಳುವಂಥ ವಿಡಿಯೋ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಸೊ ಯಾಕೆ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇದು ಅನ್ವಯಿಸೋದಿಲ್ಲ, ಕೆಲವೊಬ್ರಿಗೆ ಮಾತ್ರನೇ. ಈಗ ಒಂದು ಟ್ರೆಂಡ್ ಅಂತ ಕೂಡ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮ್ ಹಾಗೆ ರೀಲ್ಸ್ಗಳಲ್ಲಿ ಹೆಣ್ಮಕ್ಳ ಬಗ್ಗೆ ತುಂಬ ಒಂಥರ ಇದ್ರಾಗ ಮಾತಾಡ್ತಾರೆ. ಸೊ ಅದು ಏನು, ಹೇಗೆ, ಯಾಕೆ ಹೆಣ್ಮಕ್ಳು ಅವರು ಹೇಳೋ ಪಾಯಿಂಟ್ ಆಫ್ ಅಲ್ಲಿರ್ತಾರೆ ಅನ್ನೋದನ್ನ ನಾನಿವತ್ತು ಡೀಟೇಲ್ಡಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋಸ್ನ ನೋಡಿ, ಇಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನಪ್ಪ ವಿಷಯ ಅಂದರೆ, ಹೆಣ್ಮಕ್ಳು ಆಸ್ತಿ ಕೇಳೋಕ್ಕೆ ಹೋಗ್ತಾರೆ. ಹೆಣ್ಮಕ್ಳು ಕೆಲವೊಬ್ರು ಹೆಣ್ಮಕ್ಳು ಎಷ್ಟೇ ಇದ್ದರೆ ಕೂಡ, ಅವ್ರು ದುಡ್ಕೊಂಡು ತಿನ್ನೋ ಶಕ್ತಿ ಇದ್ದರೆ ಕೂಡ ತವ್ರ ಮನೆಯಲ್ಲಿ ಹೋಗಿ ಅರ್ಧಕ್ಕರ್ಧ ಆಸ್ತಿಗೆ ಕುತ್ಕೊತಾರೆ. ಗಂಡು ಮಕ್ಕಳಿಗೆ ಎಷ್ಟೇ ಕಷ್ಟ ಇದ್ದರೆ ಕೂಡ, ಗಂಡು ಮಕ್ಕಳಿಗೆ ಏನೇ ಒಂದು ಇದ್ದಿದ್ರೆ ಕೂಡ ಅವರು ಗಂಡು ಮಕ್ಕಳಿಗೆ ಬಿಟ್ಕೊಡೋದಿಲ್ಲ ಅಂತ ನಾನು ಸುಮಾರು ವಿಡಿಯೋಸ್ ನೋಡಿದ್ದೀನಿ. ಸೊ ಕೆಲವೊಬ್ಬರು ಮಾತ್ರ ಹೋಗ್ತಾರೆ ಹೆಣ್ಮಕ್ಳು, ಎಲ್ಲರೂ ಹೋಗೋದಿಲ್ಲ ಅಂತ. ನಾನು ಎರಡು ವಿಚಾರ ಇದರಲ್ಲಿ ನಾನು ಅದನ್ನು ಡಿಕ್ಲೇರ್ ಮಾಡ್ತೀನಿ. ಇದು ಎಲ್ಲರಿಗೂ ಅನ್ವಯಿಸೋದು ಇಲ್ಲ. ಬಟ್ ಇನ್ನೊಂದೇನಪ್ಪ ಅಂದರೆ, ಹೆಣ್ಣುಮಕ್ಕಳಿಗೆ ತವ್ರ ಮನೆ ಆಸ್ತಿ ತುಂಬಾ ಇಂಪಾರ್ಟೆಂಟ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಂಡನ ಮನೆಯವರು ಎಷ್ಟೇ ಕೋಟಿಗೆ ಬದುಕಿರಲಿ, ಎಷ್ಟೇ ಲಕ್ಷಕ್ಕೆ ಬದುಕಿರಲಿ, ಇಲ್ಲ ಅವರು ಒಂದು 10,000 ಕೋಟಿಗೆ ಬದುಕಿರಲಿ, ಅದು ಮ್ಯಾಟ್ರ್ ಆಫ್ ಆಗೋದೇ ಇಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಣುಮಕ್ಕಳು ಗಂಡನ ಮನೆಯಲ್ಲಿ ಕೆಲವ್ರಿಗೆ ಸ್ವತಂತ್ರ ಇರುತ್ತೆ, ಕೆಲವ್ರಿಗೆ ಸ್ವತಂತ್ರ ಇರೋದಿಲ್ಲ. ಎಷ್ಟೇ ಕೋಟಿಗಳಿರೋ ಮನೆಗಳಲ್ಲಿ ಕೂಡ ಹೆಣ್ಮಕ್ಳು ನಾನೇನಾದರೂ ಒಂದು ಸ್ವಂತವಾಗಿ ಸಂಪಾದನೆ ಮಾಡಿ ನನಗೇನಾದರೂ ಖರ್ಚು ಮಾಡ್ಕೊಳ್ಳೋದಕ್ಕೆ ನಾನೇನಾದರೂ ಮಾಡಲೇಬೇಕು ಅಂತ ಇವಾಗೂ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರ್ತಾರೆ. ಕೆಲಸಕ್ಕೆ ಕಳಿಸಲ್ಲ ಅಂದರೆ ಕೂಡ ನಾನು ಏನು ಮಾಡಬೇಕು, ನಾನು ಏನಾದರೂ ಮಾಡಬೇಕು ಅಂತ ನೋಡಿಬೇಕಾದ್ರೆ ಅಂಥ ಹೆಣ್ಮಕ್ಳು ಒಂದು ಸ್ಯಾರಿ ಬಿಸ್ನೆಸ್ಸು ಇಲ್ಲ ಅಂಥದ್ದು ಏನೋ ಒಂದು ಮನೆಯಲ್ಲೇ ಕುತ್ಕೊಂಡು ಮಾಡೋದು ಸುಮಾರು ಜನ. ಎಷ್ಟೇ ಲಕ್ಷ ಕೋಟಿಗಳಿರೋ ಹೆಣ್ಮಕ್ಳು ಮನೆಗಳಲ್ಲಿ ಕೂಡ ಅವ್ರದ್ದೇ ಆದ ಒಂದು ಸ್ವಂತ ಏನಾದರೂ ಒಂದು ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ಇದು ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಅಲ್ಲಿ ಓನ್ ಫ್ರೀಡಮ್ ಬೇಕು. ಮತ್ತು ನನ್ನ ಖರ್ಚಿಗೆ ನಾನು ಓನಾಗಿ ಆಚೆ ಹೋಗ್ತೀನಿ, ನನಗೆ ಕಾಸು ಕೊಟ್ಟು ಕಳಿಸ್ತಾರೆ ಅಂದ್ಕೊಳ್ಳಿ. ಬಂದ ಮೇಲೆ ಕೇಳ್ತಾರೆ ಅವರು, ಎಷ್ಟು ಖರ್ಚು ಮಾಡಿದೆ, ಏನಕ್ಕೆ ಖರ್ಚು ಮಾಡಿದೆ ಅಂತೆಲ್ಲ ಕೇಳ್ತಾರೆ. ಅದೇ ನನ್ನ ಓನ್ ದುಡ್ಡಿದ್ದಾಗ ಯಾರೂ ನನ್ನ ಆ ಥರ ಕೇಳೋದಿರೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಅದನ್ನು ಇದು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಮಾತ್ರ ಹೆಲ್ಪ್ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾರೇ ಆಗಿರಲಿ, ಎಷ್ಟೇ ಕೋಟಿ ಮನೆ ಕೊಟ್ಬಿಟ್ಟಿದ್ದೀನಿ, ಅವಳಿಗೆಲ್ಲ ಆಸ್ತಿ ಇದೆ, ಅಂತಸ್ತಿದೆ ಅಂದರೆ ಅಲ್ಲಿ ಒಂದು ಗೂಡಲ್ಲಿ ಪಂಜರದ ಗಿಳಿನ ನಾವು 4 ಇದರಲ್ಲಿ ಕೂಡ ಹಾಕಿರ್ತೀವಿ ನೋಡ್ರಿ, ಅದೇ ಥರ ಇರ್ತಾರೆ ಹೆಣ್ಮಕ್ಳು. ಎಷ್ಟೋ ಜನ ಹೆಣ್ಮಕ್ಳು ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಬಿಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ತವ್ರ ಮನೇಲಿ ಹೇಳಕ್ಕೆ ಬಂದವ್ರು ಹೇಳ್ತಾರೆ, ನಿಮಗೆ ನಮ್ಮ ಇರೋನ್ಗೆ ಕೊಟ್ಟಿದ್ದೀವಿ, ಕೋಟ್ಯಾಧೀಶರನ್ನು ಕೊಟ್ಟಿದ್ದೀರಿ, ನಿಮಗೇನಂತ ಕಷ್ಟ ಅಂತ ಹೇಳ್ತಾರೆ. ಬಟ್ ಒಳಗೊಳಗೆ ನೋವು ತಿನ್ನೋ ಅಂಥ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಅದರ ಪರಿಸ್ಥಿತಿ, ಅದರ ಕಷ್ಟ ಏನು ಅಂತ. ಇನ್ನೊಂದು, ನೀನು ದುಡ್ಕೊಂಡು ತಿಂತಾ ಇದೆಯಾ, ನಿನಗೆ ಮನೆ ಇದೆ, ನಿಂಗೆ ಅದಿದೆ ಇದಿದೆ, ನಿಂಗೆ ದುಡಿಯೋ ಶಕ್ತಿ ಇದೆ, ನಿಮ್ಗೇನಕ್ಕೆ ಆಸ್ತಿ ಅಂತ ಕೆಲವ್ರು ಕೇಳ್ತಾರೆ. ಇಲ್ಲ, ಅವ್ರನ್ನ ಗಂಡು ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿರಿ, ನಿಮ್ಗೆ ಕಷ್ಟ ಅಂದಾಗ ಹೋಗಿ ಅವ್ರನ್ನ ಕೇಳ್ರಿ ಅಂತ. ಅಂಥವ್ರಿಗೆ ಕೂಡ ನಾನು ಹೋಗಿ ಹೇಳ್ತೀನಿ, ಅಂಥವ್ರಿಗೆ ಕೂಡ ನಾನು ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂದರೆ, ಈಗ ಇವ್ರಿಗೆ ಕಷ್ಟ ಅಂತ ಬಂದಾಗ ನಿನ್ನ ಹತ್ರ ಕೇಳ್ತಾರೆ ಬಂದು, ಅವಾಗ ನಿನಗೆ ಮಾಡೋ ಸಪೋರ್ಟ್, ಮಾರಲ್ ಸಪೋರ್ಟ್ ಮಾಡೋದಕ್ಕೆ ನಿನಗೆ 108 ಕಷ್ಟ ಇರುತ್ತೆ. ಏನು ಹೆಲ್ಪ್ ಮಾಡ್ತೀಯ ನೀನು? ಅವಾಗ ಅವ್ರು ಕೇಳಕ್ಕೆ ಬಂದಾಗ, ಅಯ್ಯೋ ನಾನೇ ಬಡ್ಡಿಗೆ ತರಬೇಕೆ, ಇಲ್ಲ ಬಡ್ಡಿಗೆ ತಂದು ಕೊಡ್ತೀನಿ, ಬಡ್ಡಿ ಕಟ್ತೀಯಾ ಅಂತ ಕೇಳ್ತಾರೆ. ಅವಾಗ ನಿನಗೆ ಅವ್ರು ಅಷ್ಟು ಬಿಟ್ಕೊಟ್ಟು ಪ್ರಯೋಜನ ಏನು? ಇಲ್ಲ, ನಿನಗೆ ಬಂದಿರೋ ನಿಮ್ಮ ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು, ಮದುವೆ ಮಾಡಿ ಕೊಟ್ಟಿರ್ತೀರ, ನಿಮಗೂ ಮದುವೆ ಆಗಿರುತ್ತೆ. ಆ ಮದುವೆ ಆಗಿರೋ ಹೆಣ್ಣು ಮಕ್ಕಳು ಇವ್ರನ್ನ ಅದೇ ರೀತಿಯಲ್ಲಿ ನೋಡ್ತಾರೆ. ನಮ್ಮನೆ ಹೆಣ್ಣುಮಗು, ನಮ್ಮನೆ ಇದು, ನನ್ನ ಗಂಡನಿಗೋ ನನ್ನ ಮನೆಯವ್ರಿಗೆ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ ಇವರು ನಾವು ಬಂದಾಗ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅವ್ರಿಗೆ ಥಾಟ್ ಇರುತ್ತಾ? ಸುಮಾರು ಯೋಚನೆ ಬರುತ್ತೆ ಅಲ್ವಾ ತಲೆಯಲ್ಲಿ. ಪಾಯಿಂಟ್ ಆಫ್ ವ್ಯೂಲಿ ಯೋಚನೆ ಮಾಡಿದ್ರೆ ಹೆಣ್ಮಕ್ಳಿಗೆ ಆಸ್ತಿ ಅನ್ನೋದು, ಹೆಣ್ಮಕ್ಳ ದುಡಿಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ
ತವ್ರ ಮನೆ ಕಡೆಯಿಂದ ಒಂದು 10 ರೂಪಾಯಿ ಬಂದರೆ ಕೂಡ ಅದನ್ನು ಅವಳು ಜೋಪಾನ ಮಾಡ್ತಾಳೆ, ಸಾಯೋವಾಗ ನನಗೆ ಯಾರು ನೋಡ್ತಾರೆ ಅಂತ. ಈಗಿನ ಕಾಲದಲ್ಲಿ ಗಂಡನೂ ನಂಬೋಕ್ಕಾಗಲ್ಲ, ಅಪ್ಪ ಅಮ್ಮನೂ ಯಾರನ್ನೂ ನಂಬೋಕ್ಕಾಗಲ್ಲ. ಸೊ ಯಾರೋ ಅಣ್ಣ ತಮ್ಮಂದರು ಸ್ವಂತ ಅವ್ರು ದುಡ್ದಿದ್ದನ್ನ ಎತ್ತಿ ಕೊಡ್ತಾರಲ್ವಲ್ಲ, ಅವ್ರ ತಾತಂದೋ ಅವರಪ್ಪಂದೋ ಕೊಡ್ತಾರೆ, ಅದ್ರಲ್ಲಿ ಕೊಡೋದಕ್ಕೆ ಏನಂತೆ. ಸೊ ತುಂಬ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹೆಣ್ಮಕ್ಳನ್ನ ಸಿಕ್ಕಾಪಟ್ಟೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಹಂಗಲ್ಲ, ಯಾರೋ ಒಬ್ರು ಆಸ್ತಿ ಕೇಳ್ತಾರೆ, ಅವರು ಒಂದು ವಿಚಾರವಾಗಿ ಕೂಡ ಯೋಚನೆ ಮಾಡಿ ಅವ್ರ ಪರವಾಗಿ ಕೂಡ ನೀವು ನಿಂತು ಯೋಚನೆ ಮಾಡಿದಾಗ ಅವ್ರು ಏನಕ್ಕೆ ಆಸ್ತಿಗೆ ಹೋಗಿದ್ದಾರೆ, ಅವ್ರ ಪರಿಸ್ಥಿತಿ ಏನಿದೆ, ಅವ್ರು ಅರ್ಧಕ್ಕರ್ಧ ಯಾಕೆ ಕೇಳ್ತಿದ್ದಾರೆ, ಇಲ್ಲ ಇವ್ರು ಅರ್ಧಕ್ಕರ್ಧ ಕೇಳ್ತಿದ್ದಾರೆ ಅಂದರೆ ಇವ್ರ ಕಡೆಯಿಂದ ಏನು ತಪ್ಪಾಗಿದೆ, ಇವ್ರು ಏನೆಲ್ಲ ಮಾತಾಡಿದ್ದಾರೆ, ಇಲ್ಲ ಇವ್ರು ಹೇಗೆ ನೋಡ್ಕೋತಿದ್ದೀರಾ ಇಲ್ಲ ಅಪ್ಪ ಅಮ್ಮ ಇದೆ, ಅಪ್ಪ ಅಮ್ಮನ್ನ ಕೂಡ ಕೆಲವು ಗಂಡು ಮಕ್ಕಳು ನೋಡ್ಕೊಳ್ತಾ ಇರೋದಿಲ್ಲ. ಪ್ರತಿಯೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ಯೋಚನೆ ಮಾಡಬೇಕು. ಏಕದಮ್ ಹೋಗಿ ಹೆಣ್ಮಕ್ಳ ಮೇಲೆ ಬಿದ್ದೋಗ್ಬಿಡ್ತಾರೆ ಎಲ್ಲರೂ. ಏನಂದರೆ ಈಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಆಸ್ತಿ. ಹೆಣ್ಮಕ್ಳು ಅಷ್ಟೇ ಹೋಗಿದ ತಕ್ಷಣ ನನಗೆಲ್ಲ ಫುಲ್ಲು ಕೊಡಿ ಅಂತಲೂ ಕೇಳಲ್ಲ. ಕೆಲವ್ರು ಕೇಳ್ತಾರೆ, ಕೆಲವ್ರು ಫುಲ್ಲು ಕೊಡಿ ಅನ್ನೋಲ್ಲ. ಅದರಲ್ಲಿ ಅವ್ರು ಕೇಳಿದ್ದು ಪರವಾಗಿ ಇವ್ರು ಒಪ್ಕೊಳ್ಳೋದು ಇಲ್ಲ ಅವ್ರು ಕೇಳಿದ್ದಕ್ಕಿಂತ ಒಂದು 2% 3% ಕಡಿಮೆಗೆ ಕೂತಿರ್ತಾರೆ ಇವ್ರು ಗಂಡು ಮಕ್ಕಳು. ಏನು ಹೇಳ್ತಾರೆ ಅಂದರೆ, ನೀನೇನೋ ಹೆಣ್ಮಗು ಅಮ್ಮ, ನೀನು ಹೋಗಿ ನಿನ್ನ ಗಂಡನ ಮನೇಲಿ ಸಂಸಾರ ಮಾಡ್ತೀಯ, ನಾವಿಲ್ಲಿರೋರು ನಮಗೆ ಒಂದು ಮರ್ಯಾದೆ ಬೇಕು ಅಂದರೆ ನಮ್ಮ ಹೆಸ್ರಲ್ಲಿ ಜಮೀನು ಇರಬೇಕು ಅಂತ. ಇವ್ರು ಸ್ವಂತವಾಗಿ ಸಂಪಾದನೆ ಮಾಡಿರಲ್ಲ, ಇವರಪ್ಪನ ಇವ್ರ ತಾತನ ಸಂಪಾದನೆ ಮಾಡಿರ್ತಾರೆ. ಅದನ್ನು ಇವರು ಅವ್ರ ಅಕ್ಕಾಗ ಅವ್ರ ತಂಗಿಗೋ ಕೊಡೋದಕ್ಕೆ ಅದರಲ್ಲೂ ನಾಟಕ ಆಡ್ತಾರೆ, ನನಗೆ ಬರಬೇಕು, ನಾನು ಆಸ್ತಿವಂತನಾಗಬೇಕು ಅಂತ. ಸಂಪಾದನೆ ಅಂತ ಇವ್ರು ಮಾಡಿಲ್ವಲ್ಲ, ಇವ್ರು ಸಂಪಾದನೆ ಮಾಡಿದಾಗ ನನ್ನ ಕಷ್ಟಾರ್ಜಿತ ಅಂತ ಯಾರಾದರೂ ಹೇಳ್ಬೋದು. ಅವ್ರದ್ದೇ ಆದ ಅವರು ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಅವ್ರದ್ದೇ ಆದ ರಕ್ತ ಹಂಚ್ಕೊಂಡು ಅವ್ರದ್ದೇ ಆದ ಎಂಜಿಲು ಹಾಲನ್ನ ಕುಡಿದು ಬೆಳೆದಿರುವಂಥ ಹೆಣ್ಮಕ್ಳು, ಅವ್ರದ್ದೇ ಆದ ಎಂಜಿಲ್ ಹಾಲನ್ನ ಕುಡಿದು ಅವರು ಒಂದು ರಕ್ತ ಹಂಚ್ಕೊಂಡು ಹುಟ್ಟಿರೋ ಹೆಣ್ಮಕ್ಳು ಕೊಡೋದಕ್ಕೆ ಇವರೇ ಎಷ್ಟು ಇದು ಮಾಡ್ತಾರೆ ಅಂದಾಗ ಹೆಣ್ಮಕ್ಳು ಯಾಕೆ ಸೋಲ್ಬೇಕು ಹೇಳಿ. ತುಂಬ ಹೆಣ್ಣುಮಕ್ಕಳು ತುಂಬ ಕೊರಗ್ತಾ ಇರ್ತಾರೆ. ಕೆಲವ್ರಿಗಾದರೆ ಅಪ್ಪ ಅಮ್ಮ ಹೋದ್ಮೇಲೆ ಕುಂಕುಮ ಕೊಡೋರು ಇರೋಲ್ಲ. ಇನ್ನೂ ಕೆಲವ್ರಿಗಾದರೆ ಅಪ್ಪ ಅಮ್ಮ ಇದ್ದರೂ ನೋಡ್ತಾ ಇರೋದಿಲ್ಲ. ಬರೀ ಅಪ್ಪ ಅಮ್ಮನಿಗೆ ಗಂಡು ಮಕ್ಳ ಮೇಲೇ ಪ್ರೀತಿ ಇರುತ್ತೆ. ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗನ ಚೆನ್ನಾಗಿರಬೇಕು, ನನ್ನ ಮಗನ ವಂಶ ಬೆಳಿಬೇಕು, ನನ್ನ ಮಗ ಹಂಗಿರಬೇಕು ಹಿಂಗಿರ್ಬೇಕು ಅಂತ ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿದ್ದೀವಿ, ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡೋರು ಎಷ್ಟೋ ಜನ ತಾಯಿಯಂದ್ರಿದ್ದಾರೆ. ನಾನು ನೋಡಿದ್ದೀನಿ ಅದನ್ನು. ಸೊ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರಲ್ಲ, ಹೆಣ್ಮಕ್ಳು ಹಾಗೆ, ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಆಸ್ತಿ ಕೇಳಕ್ಕೆ ಹೋಗಿರ್ತಾರೆ, ಎಲ್ಲ ಹೆಣ್ಮಕ್ಳು ಆಗಲ್ಲ ಅಂತ. ಪ್ರತಿಯೊಂದು ಹೆಣ್ಣುಮಗು ಹಿಂದೆನೂ ಒಂದು ಕಣ್ಣೀರಿನ ಕಥೆ ಅನ್ನೋದಿರುತ್ತೆ. ಸೊ ನನಗೆ ತುಂಬ ಬೇಜಾರಾಯಿತು. ಅವತ್ತು ನಾನು ಕೂಡ ಕೆಲವೊಂದು ವಿಚಾರದಲ್ಲಿ ಹೋಗ್ತಿದ್ದೆ ಮಾತಾಡಬೇಕು ಅಂತಾನೆ. ಸೊ ನನಗೆ ಇದು ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಯಾರಿಗೂ ನಾವು ಕಾಮೆಂಟಲ್ಲಿ ಏನೂ ಹೇಳೋಕ್ಕೂ ಆಗೋದಿಲ್ಲ. ಸೊ ಅವ್ರವ್ರ ಅಭಿಪ್ರಾಯ ಅವ್ರದ್ದು, ಇದು ನನ್ನ ಅಭಿಪ್ರಾಯ. ಯಾಕಂದರೆ ಒಂದು ಹೆಣ್ಣಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಮಗಳಾಗಿ, ಒಂದು ಮನೆ ಸೊಸೆಯಾಗಿ ನನಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಅದು ಅನುಭವಿಸಿದ್ದೀನಿ ನಾನು. ಒಬ್ರು ಕುಂಕುಮ ಕೊಡೋಕ್ಕಿಲ್ಲ ಅಂದಾಗ, ಒಬ್ರ ಹತ್ರ ನಾವು ಇದು ಮಾಡಿದಾಗ, ಅವ್ರು ನಮಗೇನು ಕೊಡೋಲ್ಲ ಅಂದಾಗ, ನಾವು ಅವ್ರಿಗೆ ಶಾಪನ್ನು ಇಡೋದಿಲ್ಲ ಪಾಪ, ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ. ನಾವು ಎಷ್ಟು ಬಗ್ಗಿದ್ರೆ ಕೂಡ ನಮ್ಮನ್ನು ಹಾಕಿ ನೆಲಕ್ಕೆ ಹಾಕಿ ತುಳಿತಾ ಇರ್ತಾರೆ. ನಾವು ಮಾತ್ರ ಚೆನ್ನಾಗಿರ್ಬೇಕು, ನಾನು ಗಂಡಸು ಅನ್ನೋ ದುರಂಕಾರ ತುಂಬ ಇರುತ್ತೆ ಅವ್ರಿಗೆ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಸುಮಾರು ಜನ ಗಂಡು ಮಕ್ಕಳಿಗೆ ನಾನು ಹೇಳ್ದಂಗೆ ಕೇಳಬೇಕು, ನಾನು ಈ ಮನೆ ವಾರಸ್ದಾರ, ನಾನು ಹಾಕಿದ ದಾರಿಯಲ್ಲೇ ನಡಿಬೇಕು, ಅದು ಯಾರಾದರೂ ಪರವಾಗಿಲ್ಲ ಅನ್ನೋದು ತುಂಬ ಇರುತ್ತೆ. ಅಂಥವ್ರಿಗೆ ಹೆಣ್ಮಕ್ಳು ಯಾವ ರೀತಿ ಬೇಕೋ ಆ ರೀತಿನೇ ತಿರುಗೇಟ್ ಕೊಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಮೆಂಟಲಿ ಟಾರ್ಚರ್ ಕೊಡ್ತಾ ಇರ್ತಾರೆ. ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೇಳ್ಕೊಳಕ್ಕಾಗ್ತಾ ಇರೋದಿಲ್ಲ, ಆಚೆ ಹೇಳ್ಕೊಳಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಟಾರ್ಚರ್ ಇರುತ್ತೆ ಅವ್ರಿಗೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಈ ವಿಡಿಯೋಯಿಂದ ಏನಾದರೂ ಬೇಜಾರಾಗಿದೆ, ಐ ಆಮ್ ರಿಯಲಿ ಸಾರಿ. ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡಿಲ್ಲ. ಬಟ್ ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಹೆಣ್ಣುಮಕ್ಕಳಿಗೆ ಆಗ್ತಿರೋ ಒಂದು ಇದನ್ನು, ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಕೂಡ ಇದ್ದೀನಿ. ಇದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೂರ್ತಿ ವೀಡಿಯೋಸ್ನ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.